ದೇವರು ತನ್ನ ಸ್ವಭಾವವನ್ನು, ತನ್ನ ಗುಣಗಳನ್ನು ಮೋಶೆಗೆ ಪ್ರಕಟಪಡಿಸಿದರು. ಇಂದು ಈ ವಾಕ್ಯದ ಮೂಲಕವಾಗಿ ದೇವರು ನಿಮಗೆ ಪ್ರಕಟಪಡಿಸ್ತಿದ್ದಾರೆ. ದೇವರು ಕನಿಕರವುಳ್ಳವನು, ದಯವುಳ್ಳವನು, ದೀರ್ಘಶಾಂತನು, ಪ್ರೀತಿಯುಳ್ಳ ದೇವರು, ನಂಬಿಕೆಯುಳ್ಳ ದೇವರು, ಸಾವಿರಾರು ತಲೆಗಳವರೆಗೆ ದಯ ತೋರಿಸುವ ದೇವರು, ಅಪರಾಧಗಳನ್ನು ಮನ್ನಿಸುವ ದೇವರು ಎಂಬುದಾಗಿ ದೇವರ ಗುಣಗಳನ್ನು ಈ ವಾಕ್ಯದ ಮೂಲಕ ನಿಮಗೆ ಪ್ರಕಟಪಡಿಸಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ಯಾರು ನಿಮಗೆ ಕನಿಕರ ತೋರಿಸದೆ, ದಯೆ ತೋರಿಸದೆ, ಪ್ರೀತಿ ತೋರಿಸದೆ ಇರಬಹುದು. ನಿಮ್ಮನ್ನು ಯಾರು ನಂಬದೇ ಇರಬಹುದು. ನೀವು ನನಗೆ ಈ ಲೋಕದಲ್ಲಿ ದಯೆ ತೋರಿಸುವವರು ಯಾರು ಎಂಬುದಾಗಿ ನೀವು ಪರಿತಪಿಸ್ತಿರಬಹುದು. ದೇವರು ನಿಮಗೆ ದಯೆ ತೋರಿಸುವ ದೇವರಾಗಿದ್ದಾನೆ. ನಿಮಗೆ ಕನಿಕರವುಳ್ಳ ದೇವರಾಗಿದ್ದಾನೆ. ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ನಿಮ್ಮ ಅಪರಾಧಗಳನ್ನು ಮನ್ನಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಈ ದೇವರನ್ನ ನೀವು ಘನಪಡಿಸಬೇಕು. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಈ ಜೀವುಳ್ಳ ವಾಕ್ಯ ಅನೇಕ ಜನರಿಗೆ ಪ್ರಯೋಜನವಾಗಿದೆ. ಅನೇಕ ಜನರ ಜೀವಿತವನ್ನು ಆಶೀರ್ವದಿಸಲ್ಪಟ್ಟಿದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಧ್ಯಾನ ಮಾಡುವಂಥ ವಿಷಯ ಕನಿಕರವು ದಯೆಯೂ ಉಳ್ಳ ದೇವರು. ನಾವು ಆರಾಧನೆ ಮಾಡುವ ದೇವರು ಕನಿಕರವುಳ್ಳ ದೇವರು, ದಯವುಳ್ಳ ದೇವರಾಗಿದ್ದಾನೆ. ದೇವರ ಬಗ್ಗೆ ತಿಳುವಳಿಕೆ ಇರುವಾಗ ದೇವರನ್ನ ಪ್ರೀತಿಸ್ತಾನೆ. ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ತಾನೆ. ದೇವರನ್ನ ತಿಳುಕೊಂಡವನು ದೇವರಿಂದ ಎಲ್ಲವನ್ನ ಪಡೆದುಕೊಳ್ಳುತ್ತಾನೆ. ನೋಡ್ರಿ ಪ್ರಿಯರೇ, ವಿಮೋಚನ ಕಾಂಡ 34ನೇ ಅಧ್ಯಾಯ 6-7 ವಚನದಲ್ಲಿ ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಯೆಹೋವ ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಪರಾಧ ಪಾಪಗಳನ್ನು ಕ್ಷಮಿಸುವವನು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೋಶೆ ಕೇಳ್ತಾನೆ, ದೇವರೇ ನಿನ್ನ ಮಹಿಮೆಯನ್ನು ನನಗೆ ಪ್ರಕಟಪಡಿಸು ಎಂಬುದಾಗಿ ಮೋಶೆ ಕೇಳುವಾಗ ದೇವರು ತನ್ನ ಗುಣಾತಿಶಯಗಳನ್ನು ಮೋಶೆಗೆ ಪ್ರಕಟಪಡಿಸ್ತಾರೆ. ತನ್ನ ಗುಣಗಳನ್ನು ಮೋಶೆಗೆ ತಿಳಿಸ್ತಾ ಇದ್ದಾರೆ. ಮೊದಲು ದೇವರ ಗುಣವನ್ನು, ದೇವರ ಸ್ವಭಾವವನ್ನು ನಾವು ತಿಳುಕೊಂಡಾಗ ದೇವರಿಂದ ಎಲ್ಲವನ್ನ ಪಡೆದುಕೊಳ್ಳಬಹುದು. ದೇವರು ಮೋಶೆಗೆ ತನ್ನ ಗುಣಾತಿಶಯಗಳನ್ನು ಪ್ರಕಟಪಡಿಸ್ತಿದ್ದಾರೆ. ಮೊದಲದಾಗಿ ಕನಿಕರವುಳ್ಳ ದೇವರು, ಎರಡನೇದಾಗಿ ದಯವುಳ್ಳ ದೇವರು, ಮೂರನೇದಾಗಿ ದೀರ್ಘಶಾಂತನಾದ ದೇವರು, ನಾಲ್ಕನೇದಾಗಿ ಪ್ರೀತಿಯುಳ್ಳ ದೇವರು, ಐದನೇದಾಗಿ ನಂಬಿಕೆಯುಳ್ಳ ದೇವರು, ಆರನೇದಾಗಿ ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವ ದೇವರು, ಏಳನೇದಾಗಿ ದೋಷಪರಾಧ ಪಾಪಗಳನ್ನು ಕ್ಷಮಿಸುವ ದೇವರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನ ತಿಳುಕೊಂಡವನು ದೇವರಿಂದ ಏಳವಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ಯಾರು ನಿಮಗೆ ಕನಿಕರ ತೋರಿಸದೆ, ದಯೆ ತೋರಿಸದೆ, ಪ್ರೀತಿ ತೋರಿಸದೆ ಇರಬಹುದು. ನಿಮ್ಮನ್ನು ಯಾರು ನಂಬದೇ ಇರಬಹುದು. ನೀವು ನನಗೆ ಈ ಲೋಕದಲ್ಲಿ ದಯೆ ತೋರಿಸುವವರು ಯಾರು ಎಂಬುದಾಗಿ ನೀವು ಪರಿತಪಿಸ್ತಿರಬಹುದು. ದೇವರು ನಿಮಗೆ ದಯೆ ತೋರಿಸುವ ದೇವರಾಗಿದ್ದಾನೆ.
ನಿಮಗೆ ಕನಿಕರವುಳ್ಳ ದೇವರಾಗಿದ್ದಾನೆ. ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ನಿಮ್ಮ ಅಪರಾಧಗಳನ್ನು ಮನ್ನಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಈ ದೇವರನ್ನ ನೀವು ಘನಪಡಿಸಬೇಕು. ನೀವು ದೇವರನ್ನ ಮಹಿಮೆ ಪಡಿಸುವಾಗ, ದೇವರನ್ನ ತಿಳುಕೊಂಡಾಗ ನೀವು ದೇವರಿಂದ ಎಲ್ಲವನ್ನ ಪಡೆದುಕೊಳ್ಳುತ್ತೀರ. ನೋಡ್ರಿ, ಕೀರ್ತನೆಗಳ ಪುಸ್ತಕ 103ನೇ ಅಧ್ಯಾಯ 8ರಿಂದ 13 ವಚನದವರೆಗೆ ಓದ್ತೇನೆ. ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನು ದೇವರನ್ನ ತಿಳುಕೊಂಡವನಾಗಿ, ದೇವರ ಸ್ವಭಾವವನ್ನ, ದೇವರ ಗುಣಗಳನ್ನು ತಿಳುಕೊಂಡವನಾಗಿ ಆತನು ಈ ಕೀರ್ತನೆಯನ್ನ ರಚನೆ ಮಾಡಿದ್ದಾನೆ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾನೆ ನೋಡ್ರಿ. ನೀವು ದೇವರನ್ನ ತಿಳುಕೊಳ್ಳಬೇಕು. ದೇವರಿಂದ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ಎಂಥವನಾಗಿದ್ದಾನೆ, ಆತನ ಗುಣಗಳೇನು, ಆತನ ಸ್ವಭಾವಗಳೇನು ಎಂಬುದಾಗಿ ನೀವು ತಿಳುಕೊಳ್ಳುವಾಗ ದೇವರಿಂದ ಎಲ್ಲವನ್ನ ಪಡೆದುಕೊಳ್ತೀರಿ. ಅನೇಕ ಜನರು ದೇವರನ್ನ ತಿಳುಕೊಳ್ಳುವುದಿಲ್ಲ, ಆದ್ದರಿಂದ ದೇವರಿಂದ ಏನನ್ನು ಪಡೆದುಕೊಳ್ಳಲು ಆಗುತ್ತಿಲ್ಲ. ಮೊದಲು ದೇವರನ್ನ ತಿಳುಕೊಳ್ಳಬೇಕು. ದಾವೀದನು ಎಷ್ಟು ಚೆನ್ನಾಗಿ ಈ ಕೀರ್ತನೆಯನ್ನ ಬರೆಯುತ್ತಾನೆ. ಯೆಹೋವನು ಕನಿಕರವೂ ದಯೆಯೂ ದೀರ್ಘ ಶಾಂತಿಯು ಪೂರ್ಣ ಪ್ರೀತಿ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನೋಡ್ರಿ, ದೇವರು ಎಷ್ಟು ಕರುಣೆ ಉಳ್ಳವನಾಗಿದ್ದಾನೆ, ಎಷ್ಟು ದಯವುಳ್ಳ ದೇವರು, ಎಷ್ಟು ಪ್ರೀತಿಯುಳ್ಳ ದೇವರು. ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ದಂಡಿಸಲಿಲ್ಲ. ಆ ದಂಡನೆಯನ್ನ ಯೇಸು ಸ್ವಾಮಿ ಹೊತ್ತುಕೊಂಡರು. ನಮ್ಮ ಪಾಪಗಳ ಸಲುವಾಗಿ ಯೇಸು ಸ್ವಾಮಿ ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತ ಸುರಿಸಿ ಆ ದಂಡನೆಯನ್ನ ಯೇಸು ಕ್ರಿಸ್ತನು ತೆಗೆದುಕೊಂಡು ನಮಗೆ ಪಾಪ ಶಾಪಗಳಿಂದ ಬಿಡುಗಡೆಯನ್ನ ಕೊಟ್ಟನು. ಹಾಗಾದರೆ ದೇವರು ಕನಿಕರವುಳ್ಳವನು, ದಯವುಳ್ಳವನು, ದೀರ್ಘ ಶಾಂತನು, ಸಾವಿರಾರು ತಲೆಮಾರುಗಳವರೆಗೆ ದಯ ತೋರಿಸುವ ದೇವರು. ಈ ವಾಕ್ಯವನ್ನ ನೀವು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಹಲ್ಲೆಲೂಯಾ. ಎಂಥ ಒಂದು ಶ್ರೇಷ್ಠವಾದ ಕೃಪೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಆತನು ಕನಿಕರುಳ್ಳ ದೇವರು, ದಯೆಯುಳ್ಳ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ನಮ್ಮ ಪಾಪಗಳನ್ನು, ನಮ್ಮ ದ್ರೋಹಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ಪಾಪನ ದೇವರು ತೆಗೆದು ಹಾಕಿದ್ದಾನೆ. ನಮ್ಮ ಪಾಪನ ಮನ್ನಿಸಿದ್ದಾನೆ. ನಮ್ಮನ್ನ ಕರುಣಿಸುವ ದೇವರು, ದಯೆಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು. ಮಾತ್ರವಲ್ಲದೆ ನಂಬಿಗಸ್ತನಾದ ದೇವರು. ವಾಕ್ಯ ಹೇಳ್ತದೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ದೇವರ ವಾಕ್ಯ ಎಷ್ಟು ಅದ್ಭುತಕರವಾಗಿದೆ. ಎಂತಹ ಕರುಣೆ ಉಳ್ಳ ದೇವರು, ಎಂತಹ ದಯವುಳ್ಳ ದೇವರು ನಮ್ಮ ದೇವರಾಗಿದ್ದಾರೆ. ನೀವು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅವಮಾನದಲ್ಲಿ, ನಿಂದೆಯಲ್ಲಿ, ಅನಾರೋಗ್ಯದಲ್ಲಿ, ಕೆಲಸವಿಲ್ಲದೆ ಅನೇಕ ವಿಧದಲ್ಲಿ ನೀವು ತವಕ ಪಡ್ತಿದ್ದೀರೋ, ಆತನ ಹಸ್ತ ನಿಮ್ಮನ್ನು ಮುಟ್ಟುತ್ತದೆ. ನಿಮ್ಮೆಲ್ಲ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಉನ್ನತಿಗೆ ತರ್ತಾನೆ.
ದಾವೀದನು ತನ್ನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ಕುರಿತು ಮಾತ್ರವಲ್ಲದೆ ದೇವರು ಎಂಥವನಾಗಿದ್ದಾನೆ, ದೇವರ ಸ್ವಭಾವಗಳೇನು, ದೇವರ ಗುಣಗಳೇನು ಎಂಬುದಾಗಿ ಆತನು ಕೀರ್ತನೆಯನ್ನು ರಚನೆ ಮಾಡುತ್ತಾನೆ. ದೇವರನ್ನ ವರ್ಣನೆ ಮಾಡುತ್ತಾನೆ, ದೇವರನ್ನ ಇತರರಿಗೆ ಪ್ರಕಟಪಡಿಸುತ್ತಾನೆ. ಅದೇ ರೀತಿಯಲ್ಲಿ ನೀವು ದೇವರ ಗುಣಗಳನ್ನು, ಸ್ವಭಾವಗಳನ್ನು ತಿಳ್ಕೊಂಡಾಗ ದೇವರಿಂದ ಏರಳುವಂಥ ಆಶೀರ್ವಾದಗಳನ್ನು ಹೊಂದಿಕೊಂಡು ಇತರರಿಗೆ ದೇವರು ನೀವು ಪ್ರಕಟಪಡಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ನೋಡ್ರಿ, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 42 ವಚನದಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠ ಹೋಗಿ ಅವನು ಶುದ್ಧನಾದನೆಂಬುದಾಗಿ ನೋಡುತ್ತೇವೆ. ನೋಡ್ರಿ, ಯೇಸು ಸ್ವಾಮಿಯ ಬಳಿಗೆ ಒಂದು ಕುಷ್ಠರೋಗಿ ಬರ್ತಾನೆ. ಇಲ್ಲಿ ಒಂದು ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಮಾಡಿದ ಕಾರ್ಯವನ್ನು ಗಮನಿಸುವಾಗ ಅವನು ಯೇಸುವಿನ ಬಳಿಗೆ ಬಂದು ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡಬಲ್ಲೆ ಎಂಬುದಾಗಿ ಬೇಡಿಕೊಂಡನೆಂಬುದಾಗಿ ನೋಡುತ್ತೇವೆ. ದೇವರು ಆತನ ನೋಡಿ ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗುವಂತನು. ಕೂಡಲೇ ಅವನ ಕುಷ್ಠ ಹೋಗಿ ಅವನು ಶುದ್ಧನಾದನೆಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನೀವು ಈ ಕನಿಕರವುಳ್ಳ ದಯವುಳ್ಳ ದೇವರಾದ ಯೇಸುವಿನ ಬಳಿಗೆ ಬಂದು ಮೊಣಕಾಲೂರಿ, ಯೇಸುವೇ, ನಾನು ಪಾಪಿಯಾಗಿದ್ದೇನೆ, ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನನ್ನ ಶುದ್ಧಿ ಮಾಡು ಎಂಬುದಾಗಿ ಹೇಳುವಾಗ ಕರ್ತ ನಿಮ್ಮನ್ನು ಮುಟ್ಟಿ ನಿಮ್ಮನ್ನ ಶುದ್ಧಿ ಮಾಡುವುದು ಮಾತ್ರವಲ್ಲದೆ, ನಿಮ್ಮ ಅಗತ್ಯತೆಗಳನ್ನು ಪೂರೈಸುವುದು ಮಾತ್ರವಲ್ಲದೆ, ನಿಮ್ಮನ್ನು ಆಶೀರ್ವಾದ ಮಾಡಲು ಆತನು ಮನಸ್ಸುಳ್ಳವನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಹಾಗಾದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಮನಸ್ಸುಳ್ಳವನಾಗಿದ್ದಾನೆ, ನಿಮ್ಮ ರೋಗದಿಂದ ಬಿಡುಗಡೆ ಕೊಡಲು ಮನಸ್ಸುಳ್ಳವನಾಗಿದ್ದಾನೆ, ನಿಮ್ಮ ಕಷ್ಟದಿಂದ ಬಿಡುಗಡೆ ಕೊಡಲು ಮನಸ್ಸುಳ್ಳವನಾಗಿದ್ದಾನೆ, ನಿಮ್ಮನ್ನು ಆಶೀರ್ವದಿಸಿ ಉನ್ನತಿಗೆ ತರಲು ಮನಸ್ಸುಳ್ಳವನಾಗಿದ್ದಾನೆ. ಹಾಗಾದ್ರೆ ನೀವು ಮಾಡಬೇಕಾದ್ದೇನು? ಈ ಕನಿಕರ ಉಳ್ಳ ದೇವರ ಬಳಿಗೆ ಬಂದು, ಕನಿಕರ ಉಳ್ಳ ದೇವರೇ, ದಯವುಳ್ಳ ದೇವರೇ, ನಿನ್ನ ಅಪಾರವಾದ ಕೃಪೆಯನ್ನು ನನ್ನ ಮೇಲೆ ಸುರಿಯ ಮಾಡಿ ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ನನ್ನ ಅಗತ್ಯತೆಗಳನ್ನು ಪೂರೈಸಿರಿ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಈ ಕನಿಕರ ಉಳ್ಳ ದೇವರು ನಿಮ್ಮನ್ನು ಮುಟ್ಟಿ ಆಶೀರ್ವಾದ ಮಾಡುತ್ತಾನೆ. ನೀವು ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ಇದ್ದೀರೋ, ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನಿನ್ನ ಎಲ್ಲ ಸಮಸ್ಯೆಗಳಿಂದ ಬಿಡಿಸಲು ನಾನು ಮನಸ್ಸುಳ್ಳವನಾಗಿದ್ದೇನೆ, ಕನಿಕರ ಉಳ್ಳವನಾಗಿದ್ದೇನೆ, ದಯವುಳ್ಳವನಾಗಿದ್ದೇನೆ, ಪ್ರೀತಿ ಉಳ್ಳವನಾಗಿದ್ದೇನೆ. ನಿನ್ನನ್ನು ಮನ್ನಿಸಿ ನಿನ್ನನ್ನು ಆಶೀರ್ವಾದ ಮಾಡಲು ನಾನು ಮನಸ್ಸುಳ್ಳವನಾಗಿದ್ದೇನೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮನ್ನ ದೇವರು ಕರೆಯುತ್ತಿದ್ದಾರೆ. ನೀವು ದೇವರ ಬಳಿಗೆ ಬಂದು ನಿಮ್ಮ ಅಗತ್ಯತೆಗಳನ್ನು, ನಿಮ್ಮ ಸ್ಥಿತಿಗತಿಗಳನ್ನು ದೇವರ ಮುಂದೆ ಬಿಚ್ಚಿ ಹೇಳುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ದೇವರನ್ನ ತಿಳುಕೊಂಡವನು ದೇವರಿಂದ ಏರಳುವಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾನೆ. ಅದಕ್ಕಾಗಿ ನೀವು ಸತ್ಯವೇದವನ್ನು ಕ್ರಮವಾಗಿ ಓದಿ ಧ್ಯಾನಿಸಿ ನೀವು ಪ್ರಾರ್ಥನೆ ಮಾಡುವಾಗ ದೇವರನ್ನ ತಿಳುಕೊಳ್ತೀರ. ದೇವರನ್ನ ತಿಳುಕೊಂಡವನು, ದೇವರ ಸ್ವಭಾವವನ್ನು, ದೇವರ ಗುಣಗಳನ್ನು ತಿಳುಕೊಂಡವನು ದೇವರಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸ್ತಾನೆ. ಈ ದೇವರನ್ನ ಇತರರಿಗೆ ಪ್ರಕಟಪಡಿಸುತ್ತಾನೆ. ಹಾಗಾದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು, ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಆತನು ಮನಸ್ಸುಳ್ಳವನಾಗಿದ್ದಾನೆ. ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ,
ಆತನು ದಯವುಳ್ಳವನಾಗಿ, ಕನಿಕರವುಳ್ಳವನಾಗಿ, ಪ್ರೀತಿ ಉಳ್ಳವನಾಗಿದ್ದಾನೆ. ಬನ್ನಿ ಪ್ರಿಯರೇ, ಈ ಕನಿಕರವುಳ್ಳ, ಈ ದಯವುಳ್ಳ ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ ನಿಮ್ಮೆಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ, ಕನಿಕರವುಳ್ಳ, ದಯವುಳ್ಳ, ಪ್ರೀತಿ ಉಳ್ಳ ದೇವರೇ, ಸಾವಿರಾರು ತಲೆಮಾರುಗಳವರೆಗೆ ದಯ ತೋರಿಸುವ ದೇವರೇ, ದೋಷ ಅಪರಾಧಗಳು ಎಷ್ಟಿದ್ದರೂ ಅದನ್ನು ಮನ್ನಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಆಶೀರ್ವಾದ ಮಾಡುವ ದೇವರೇ, ಎಷ್ಟು ಜನರು ದೇವರೇ ನನ್ನ ಮನ್ನಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡ್ರಿ, ನನಗಿರುವಂತ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ. ಒಂದು ವೇಳೆ ಅನಾರೋಗ್ಯದಲ್ಲಿರಬಹುದು, ದೇವರೇ ನನಗೆ ಆರೋಗ್ಯವನ್ನ ಕೊಡ್ರಿ. ಅನೇಕ ಹೋರಾಟದಲ್ಲಿ, ಶೋಧನೆಗಳಲ್ಲಿ ಇರಬಹುದು, ಈ ಶೋಧನೆಗಳಿಂದ, ಹೋರಾಟಗಳಿಂದ ನನಗೆ ಜಯವನ್ನ ಕೊಡ್ರಿ, ನನ್ನ ಅಗತ್ಯತೆಗಳನ್ನು ಪೂರೈಸಿರಿ ಎಂಬುದಾಗಿ ಎಷ್ಟು ಜನರು ಈ ವಾಕ್ಯವನ್ನ ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಅವರನ್ನ ಯಾವ ರೀತಿ ಕುಷ್ಠರೋಗಿ ನಿನ್ನ ಬಳಿಗೆ ಬಂದು ಮೊಣಕಾಲುವರೆಗೆ ಪ್ರಾರ್ಥನೆ ಮಾಡಿದಾಗ ಅವನ ಮುಟ್ಟಿ ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದಾಗಿ ಹೇಳಿದಿರೋ, ಅದೇ ರೀತಿಯಲ್ಲಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಅವ್ರನ್ನ ಈಗಲೇ ಮುಟ್ಟಿ ಅವ್ರನ್ನ ಆಶೀರ್ವಾದ ಮಾಡಿ, ಅವರಿಗಿಂತ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ಅವರಿಗಿರುವಂಥ ಹೋರಾಟಗಳಿಂದ ಬಿಡುಗಡೆ ಕೊಡ್ರಿ. ಶರೀರದಲ್ಲಿ ಅನಾರೋಗ್ಯ ಇರುವುದಾದರೆ ಅದರಿಂದ ಬಿಡುಗಡೆ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ. ಮಾತ್ರವಿಲ್ಲದೆ ಸ್ವಾಮಿ, ನಿನ್ನ ಪ್ರೀತಿಯನ್ನು, ನಿನ್ನ ಕನಿಕರವುಳ್ಳ, ದಯವುಳ್ಳ ಮನಸ್ಸನ್ನು, ನಿನ್ನನ್ನು ತಿಳ್ಕೊಂಡು ನಿನ್ನಲ್ಲಿ ದೃಢವಾಗಿ ಜೀವಿಸ್ಲಿಕ್ಕಾಗುವಂತೆ ಈ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲು ಸಹಾಯ ಮಾಡಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದ್ದೇವೆ. ಚುಳ್ಳ ತಂದೆ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಚಿವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ದೇವರು ಕನಿಕರವುಳ್ಳವರಾಗಿದ್ದಾನೆ, ದಯವುಳ್ಳವನಾಗಿದ್ದಾನೆ, ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ, ನಿಮ್ಮ ಅಪರಾಧಗಳನ್ನು ಮನ್ನಿಸುವ ದೇವರಾಗಿದ್ದಾನೆ, ನಿಮ್ಮನ್ನು ಆಶೀರ್ವಾದ ಮಾಡಿ ಉನ್ನತಿಗೆ ತರಲು ಮನಸ್ಸುಳ್ಳವನಾಗಿದ್ದಾನೆ. ಈ ದೇವರನ್ನ ತಿಳುಕೊಳ್ಳಲು ದೇವರ ವಾಕ್ಯವನ್ನ ಧ್ಯಾನಿಸಿರಿ, ದೇವರ ವಾಕ್ಯವನ್ನ ಆಲಿಸಿರಿ, ದೇವರ ವಾಕ್ಯವನ್ನ ಕ್ರಮವಾಗಿ ಓದಿ ದೇವರ ಕುರಿತು ತಿಳುಕೊಳ್ಳುವಾಗ ದೇವರಿಂದ ಎಲ್ಲ ಆಶೀರ್ವಾದ ನೀವು ಪಡೆದುಕೊಳ್ಳಬಹುದು. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.